ಏನೇ ಗೂಬೆ, ಇತ್ತೀಚೆಗೆ ಫೋನ್ ಮಾಡೋದೇ ಮರ್ತು ಬಿಟ್ಟಿದ್ಯಾ? ನಿಂದೆ ರಾಜ್ಬಾರ್ ಆಗೋಗ್ಬಿಟ್ಟಿದ್ಯಾ? ಕಲ್ತ್ಬಿಟ್ಟೆ ಬಿಡೆ, ನೀನು ತುಂಬಾ ಕಲ್ತ್ಬಿಟ್ಟಿದ್ಯಾ. ಹೌದು, ಮತ್ತೆ ನಿಮ್ಮ ಹತ್ರ ಗೂಬೆ ಗೂಬೆ ಅಂತ ಅನ್ನಿಸ್ಕೊಂಡು ರಾತ್ರಿ ಎಲ್ಲ ಕಣ್ ಬಿಟ್ಕೊಂಡು ಕೂತ್ಕೊಳ್ಳೋ ಹಂಗಾಗಿದೆ. ಕೂತಿರೋದಕ್ಕೆ ತುಂಬ ವಿಚಾರಗಳು ಗೊತ್ತಾಗ್ತಿರೋದು. ಅದಕ್ಕೆ ಮೇಡಮ್ ಇವಾಗ ಇಂಡಿಪೆಂಡೆಂಟಾಗಿ ಡಿಸಿಷನ್ ತಗೋತಿರೋದು. ತುಂಬ ಕೊಚ್ಕೋಬೇಡ ಕಣೆ, ನಾನು ನಿನ್ನ ಅಳಿಯೋದಕ್ಕೆ ಗೂಬೆ ಅಂತ ಹೇಳಿದ್ದು. ಏನೇ ಆದರೂ ಈ ಭೈರವಿನ ಮೀರ್ಸಕ್ಕಾಗಲ್ಲಮ್ಮ, ಮೀರ್ಸಕ್ಕಾಗಲ್ಲ. ನನ್ನ ಅನುಭವದ ಮುಂದೆ ನಿಂದೇನು ನಡೆಯಲ್ಲ ಕಣೆ ಅರ್ಪಿತಾ. ಅದನ್ನ ಒಪ್ಕೋತೀನಿ. ಅದಕ್ಕೆ ತಾನೇ ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಮುಂಚೆ ನಿನ್ನ ಸಜೆಷನ್ ತಗೋತಾ ಇರೋದು. ಪೀಟ್ಗೆ ಜಾಸ್ತಿ ಆಯ್ತು, ಏನ್ ಮಾಡ್ತಿದ್ಯಾ ಅಂತ ಬಗಳು. ಹೊಸ ವಿಷಯ ಏನು ಗೊತ್ತಾ? ರಂಜಿತ್ ಇವಾಗ ನನ್ನ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಇನ್ನು ಮುಂದೆ ಅವನನ್ನ ಪುಗ್ರಿ ಆಡಿಸ್ದಂಗೆ ಆಡಿಸ್ಬಿಡ್ತೀನಿ. ಈಗ ಅವನು ನನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹೌದೇನೆ, ರಂಜಿತು ಎಲ್ಲ ವಿಷಯಕ್ಕೂ ಮೂಗ್ ತೋರಿಸ್ತಿದ್ನಾ? ಅವನಿಗೆ ನಾನೇ ಒಂದು ದಾರಿ ತೋರಿಸ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಮುಗಿಸ್ಬಿಟ್ಟಿಯಲ್ಲ. ಯಾರ ಶಿಷ್ಯ ನೀನು? ನನ್ನ ಶಿಷ್ಯ. ನನ್ನ ಶಿಷ್ಯ ಕಣೆ ನೀನು. ವೆರಿ ಗುಡ್. ಗುರುವಿಗೆ ತಕ್ಕಂಥ ಶಿಷ್ಯೆ. ಪ್ರಣಾಮಗಳು ಗುರುಗಳಿಗೆ. ಆದರೂ ನಿಮ್ಮಂಥ ಗುರುಗಳನ್ನ ಈ ಶಿಷ್ಯ ಮೀರ್ಸಕ್ಕಾಗತ್ತಾ? ತುಂಬ ಕೊಚ್ಕೋಬೇಡ್ವೆ. ಸಿಕ್ಕಾಕ್ಸಿರೋದು ಹೇಗೆ ಅಂತ ಹೇಳು. ಮುಂದಿನ ದಾರಿ ಈ ಭೈರವಿ ತೋರಿಸ್ತಾಳೆ. ಭೈರವಿ ಅಮ್ಮ, ನಿಮಗೆ ಮೋನಲ್ ಅನ್ನೋ ಹುಡುಗಿ ಬಗ್ಗೆ ಹೇಳಿದ್ದೆ ಅಲ್ವಾ? ಆ ಹುಡುಗಿಗೆ ನಮ್ಮ ರಂಜಿತ್ ಮೇಲೆ ಲವ್ ಆಗಿದೆ. ಆ ರಂಜಿತ್ನ ಅವಳು ಪ್ರೇಮ ಬಲೆನಲ್ಲಿ ಸಿಕ್ಕಾಕ್ಸೋದಕ್ಕೆ ಹೊರಟಿದ್ದೀನಿ. ಓ, ಲವ್ ಕೇಸಾ? ಹುಷಾರಾಗಿರ್ಬೇಕು ಕಣೆ. ಬೇರೆ ವಿಷಯ ಆದರೆ ಹೇಗಾದರೂ ಸಂಭಾಳಿಸ್ಬೋದು. ಈ ಲವ್ ಕೇಸ್ಗಳು ಬಂದ್ಬಿಟ್ರೆ ಯಾರು ಯಾವಾಗ ಹೇಗೆ ಟರ್ನ್ ಆಗ್ತಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹೌದು, ನಾನು ಲವ್ವಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ತಾನೇ ಇಷ್ಟೆಲ್ಲ ನಡೀತಿರೋದು. ನಿನಗೆ ಲವ್ವಾ? ಯಾರೇ ಅವನು? ಯಾಕೆ ನಿಮಗೆ ಗೊತ್ತಿಲ್ವಾ? ಸೂರ್ಯ. ಅಲ್ಲೇ ತುಂಬ ಚೆನ್ನಾಗಿದೆ ನಿಮ್ಮ ಜೋಡಿ. ಕೂತ್ಕೊಂಡು ಡ್ಯೂಯೆಟ್ ಆಡಿ. ಏಯ್, ಇಡೇ ಫೋನ್ನ. ರಂಜಿತ್ ಮೇಲೆ ಒಂದು ಕಣ್ಣಿಡೆ ಅಂದರೆ ಲವ್ ಮಾಡ್ತಾಳಂತೆ. ಲವ್. ಈ ಬಲೆಯಿಂದ ಆ ರಂಜಿತ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನೋಡ್ಕೋತೀನಲ್ಲ. ಇಡಿಯಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾ ಸರ್, ಶೋರ್, ಥ್ಯಾಂಕ್ ಯು. ಅರ್ಪಿತಾ ಅವರೇ, ಏನಮ್ಮ ಸ್ವಾತಿ, ಕರ್ದ್ಯಾ? ಅರ್ಪಿತಾ ಆಂಟಿ, ನಂಗೆ ಯಾವ್ದಾದ್ರು ಕೊರಿಯರ್ ಬಂದಿದ್ಯಾ? ಕೊರಿಯರಾ? ಇಲ್ವಲ್ಲ. ಹೌದಾ? ಬಾಂಬೆಯಿಂದ ನನಗೆ ಕಾಲ್ ಬಂದಿತ್ತು. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊರಿಯರಲ್ಲಿ ಕಳಿಸಿದೀವಿ ಅಂತ ಹೇಳಿದ್ರು. ಆ ಡಾಕ್ಯುಮೆಂಟ್ಸಲ್ಲಿ ಇಂಪಾರ್ಟೆಂಟ್ ಸಿಗ್ನೇಚರ್ಸ್ ಇರುತ್ತೆ ಆಂಟಿ. ಅದೇನಾದ್ರು ಮಿಸ್ ಆದರೆ ನನ್ನ ಬಿಸ್ನೆಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅಯ್ಯೋ, ಹೌದಾ? ಅದು ಅಷ್ಟೊಂದು ಇಂಪಾರ್ಟೆಂಟ್ ಪೇಪರ್ಸಾ? ಹಾಂ, ಅವಾಗಲೇ ಕೊರಿಯರ್ ಅಂತ ಕೂಗ್ದಂಗೆ ಆಯಿತು. ಆದರೆ ನಿರೋಷನೂ ಅವ್ರ ಜೊತೆ ಮಾತಾಡ್ತಿದ್ದಂಗಿತ್ತು. ಯಾವುದಕ್ಕೊಂದ್ಸತಿ ಅವಳನ್ನ ಕೇಳ್ಬಿಡು. ಹೌದಾ? ನಿರೋಷಾ, ಏನು ನಿರೋಷಾ, ನಂಗೆ ಯಾವ್ದಾದ್ರು ಕೊರಿಯರ್ ಬಂದಿತ್ತು. ಇಲ್ಲೇ ಇಟ್ಟಿದ್ನಲ್ಲ ಲೆಟರು. ಅಯ್ಯೋ, ನಂಗೆ ಅದು ತುಂಬ ಇಂಪಾರ್ಟೆಂಟ್ ಲೆಟರು. ನೀನು ಯಾಕೆ ತಗೊಳಕ್ ಹೋದೆ? ಅದ್ರಲ್ಲಿ ಏನಿದೆ? ನೀನು ಒಳಗಡೆ ಬ್ಯುಸಿ ಆಗಿದೆ, ಅದಕ್ಕೆ ನಾನೇ ಸೈನ್ ಮಾಡಿ ತಗೊಂಡೆ. ಅದ್ರಲ್ಲಿ ತಪ್ಪೇನು? ತಪ್ಪಲ್ಲ. ಆ ಲೆಟರ್ ನನ್ಗೆ ಕೊಡು ಈಗ. ಹೇಳ್ತಿದ್ದೀನಲ್ಲ ಇಲ್ಲೇ ಇಟ್ಟಿದ್ದೆ ಅಂತ. ನನ್ಗೆ ಯಾಕೆ ಆ ಲೆಟರು? ನಿನ್ಗೆ ಯಾಕೆ ಆ ಲೆಟರು ಅನ್ನೋದು ನಿಜ. ನಿನ್ಗೆ ಆ ಲೆಟರು ಇಂಪಾರ್ಟೆಂಟ್ ಅಲ್ಲದೆ ಇರ್ಬೋದು, ಆದರೆ ನನಗೆ ಅದು ತುಂಬ ಇಂಪಾರ್ಟೆಂಟ್ ಲೆಟರು. ಯಾಕೆಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಿದ್ಯಾ ನಿರುಷಾ? ಅಷ್ಟು ಚೀಪ್ ಬುದ್ಧಿ ನನಗಿಲ್ಲ. ಬೇರೆಯವ್ರ ಲೆಟರ್ ಇಟ್ಕೊಂಡು ತೊಂದರೆ ಕೊಡೋ ಅಷ್ಟು ಆ ಬುದ್ಧಿ ಏನಿದ್ರು ನಿಮ್ಗಿರ್ಬೋದು. ಅಯ್ಯೋ, ನೀನು ನನ್ನ ನೋಡ್ಕೊಂಡು ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಏನೋ ನಾನು ತಗೊಂಡೇನೋ ಥರ. ನೀನು ಕೊರಿಯರ್ ಕಲೆಕ್ಟ್ ಮಾಡ್ಕೊಂಡಿದ್ದು ನಾನು ನೋಡಿದೆ. ಯಾರಿಗೂ ಗೊತ್ತು, ಸ್ವಾತಿನ ಆಟಾಡಿಸ್ಬೇಕು ಅಂತ ನೀನೆಲ್ಲರೂ ಎತ್ತಿಟ್ಟಿದ್ಯೋ ಏನೋ. ಅಂತ ಚೀಪ್ ಬುದ್ಧಿ ನನಗಿಲ್ಲ. ಬೇರೆಯವ್ರ ಲೆಟರ್ ಇಟ್ಕೊಂಡು ತೊಂದರೆ ಕೊಡೋ ಅಷ್ಟು ಬುದ್ಧಿ ನಿಮಗಿರ್ಬೋದು, ನನ್ಗಲ್ಲ. ಹಾಗೆ ಮಾತಾಡ್ಬೇಡ. ನನಗೂ ಆ ಬುದ್ಧಿ ಇಲ್ಲ.
ನೋಡು ಸ್ವಾತಿ ಹೇಗಂತಾಳೆ ಅಂತ. ನಾನು ಯಾವತ್ತೂ ನಿನಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ದೀನ? ಅಂತ ಬುದ್ಧಿ ಇರೋರ್ಗೆ ಬೇರೆಯವ್ರಿಗೆ ಕೆಟ್ಟ ಬುದ್ಧಿ ಇದೆಯೇನೋ ಅಂತ ಅನ್ಸೋದು. ಮಾತಾಡ್ಬೇಡಿ ನೀವು. ನಿಮ್ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ವಿಷಯಕ್ಕೆ ಜಗಳ ಆಡೋದ್ ಬೇಡ. ಆ ಲೆಟರ್ ನನಗೆ ತುಂಬಾ ಇಂಪಾರ್ಟೆಂಟು ನಿರುಷಾ. ಪ್ಲೀಸ್ ಅದನ್ನ ತಂದ್ಕೊಡು. ನನ್ನ ಹತ್ರ ಇದ್ದಿದ್ರೆ ನಾನು ಖಂಡಿತ ಕೊಡ್ತಾ ಇದ್ದೆ. ಆದ್ರೆ ಇಲ್ದೇ ಇರೋದನ್ನ ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ? ಏನಿದು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ನೋಡಿ ಆರ್ಯ, ನಂಗೆ ಬಂದಿರೋ ಕೊರಿಯರ್ನ ನಿರುಷಾ ತಗೊಂಡಿದ್ದಾಳೆ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು ಗೊತ್ತಾ? ಅದು ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಬೇಕು ಅಂತ ಎತ್ತಿಟ್ಟಿರ್ತಾರೆ. ಆರ್ಯ ಗೊತ್ತಿಲ್ಲೇ ಮಾತಾಡ್ಬೇಡ. ಆ ಲೆಟರ್ ಇಟ್ಕೊಂಡು ನಾನೇನ್ ಮಾಡ್ಲಿ? ಅಷ್ಟಕ್ಕೂ ಬಿಸ್ನೆಸ್ಗೆ ಸಂಬಂಧಪಟ್ಟ ಲೆಟರ್ ಇಟ್ಕೊಂಡು ನಾನೇನ್ ಮಾಡಕ್ಕಾಗತ್ತೆ ಹೇಳು? ಎತ್ಕೊಂಡಿದ್ಯಾ ಅಂತಲ್ಲ ನಿರೋಷಾ, ಎತ್ಕೊಂಡಿರ್ಬೋದು ಅಂತ ಗೂಬೆ ಕೂರಿಸ್ತಿದ್ದಾಳೆ. ಅವಳೇ ಎಲ್ಲೋ ಇಟ್ಟು ನಿನ್ಗೆ ಆಟ ಆಡ್ಸಿದಾಳೆ ಅಷ್ಟೇ. ಏನ್ ಮಾತಾಡ್ತಿದ್ದೀರಾ ಭಾವ ನೀವು? ಆ ಡಾಕ್ಯುಮೆಂಟ್ಸ್ನ ನಾನೇ ಇಟ್ಕೊಂಡು ಇಷ್ಟೊಂದು ಯಾಕೆ ಪೇಚಾಡ್ತಿದ್ದೆ? ನಾನೀಗ ಜಗಳ ಮಾಡೋ ಮೂಡಲಿಲ್ಲ. ಆ ಡಾಕ್ಯುಮೆಂಟ್ಸ್ನ ನಾನು ಎಕ್ಸ್ಪೋರ್ಟ್ ಕೌನ್ಸಿಲಿಂಗ್ ಕಳಿಸ್ಬೇಕು. ಅವಾಗಲೇ ನಮ್ಮ ಬಿಸ್ನೆಸ್ ಮುಂದುವರಿಯೋದು ಭಾವ. ಅಷ್ಟು ಇಂಪಾರ್ಟೆಂಟ್ ಆಗಿದ್ದಿದ್ರೆ ಇವತ್ತೇ ಕೊರಿಯರ್ ಬರುತ್ತೆ ಅಂತ ಗೊತ್ತಿದ್ಮೇಲೆ ಬಾಕ್ಲತನ್ನೇ ಕಾಯ್ಚಾರ್ಬೇಕಾಗಿತ್ತು. ಏನೋ ನಿನಗೆ ಹೆಲ್ಪ್ ಆಗಲಿ ಅಂತ ನನ್ನ ಹೆಂಡತಿ ರಿಸೀವ್ ಮಾಡಿದ್ದಕ್ಕೆ ಅವಳ ಮೇಲೆ ಬ್ಲೇಮ್ ಮಾಡ್ತಿದ್ಯಾ? ಬಹಳ ದೊಡ್ಡ ಉಪಕಾರ. ಮನೆಗೆ ಬಂದಿರೋ ಕೊರಿಯರ್ನ ಈಸ್ಕೊಂಡ್ಮೇಲೆ ತೆಗ್ದಿರ್ತಾರೆ, ತೆಗ್ದು ಓದಿರ್ತಾರೆ. ಅವಾಗ ಗೊತ್ತಾಗಿರುತ್ತೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ. ಆಟ ಆಡ್ಸಕ್ ತೆಗ್ದಿಟ್ಟಿರ್ತಾರೆ. ಪೊಲೀಸ್ ಅಲ್ವಾ ನೀವು? ತುಂಬಾ ಚೆನ್ನಾಗಿ ಕತೆ ಕಟ್ತೀರಾ. ಹೀಗೆ ಎಷ್ಟು ನಿರಪರಾಧಿಗಳನ್ನ ಒಳಗಡೆ ಹಾಕಿದಿರೋ ಯಾರಿಗ್ ಗೊತ್ತು? ಕರೆಕ್ಟ್ ಆಗಿ ಹೇಳ್ದೆ ನಿರೋಷಾ, ಪೊಲೀಸವ್ರು ಮಾಡೋದೇ ಅಂತದಲ್ವಾ? ನನ್ನ ಕೆಲಸದ ಬಗ್ಗೆ ನೀವು ಮಾತಾಡೋ ಅಗತ್ಯ ಇಲ್ಲ. ತಗೊಂಡಿರೋ ಲೆಟರ್ನ ವಾಪಸ್ ಕೊಡೋದಕ್ಕೆ ಹೇಳೋ. ಖಂಡಿತ ನಾನು ತಗೊಂಡಿಲ್ಲ ಆರ್ಯ. ಆ ಲೆಟರ್ ತಗೊಂಡು ನಿಮ್ಗೆ ತೊಂದರೆ ಕೊಡೋಷ್ಟು ಸಣ್ಣ ಬುದ್ಧಿ ನನ್ಗಿಲ್ಲ. ಬೇಕಾದ್ರೆ ನಾನು ಈಗಲೇ ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡೋ ಅವಶ್ಯಕತೆ ಎಲ್ಲ ಏನಿಲ್ಲ. ಕಳ್ತನ ಮಾಡೋ ಬುದ್ಧಿ ಇರೋರ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನೀವ್ ಯಾರಿ ಹೇಳಕ್ಕೆ? ಇದು ನನ್ ಮನೆ, ನನ್ಗೆ ಹಕ್ಕಿದೆ, ಅದಕ್ಕೆ ಇಲ್ಲಿದ್ದೀನಿ. ಇಂಥ ಆರೋಪಗಳೆಲ್ಲ ಹೊತ್ಕೊಂಡು ಈ ಮನೆಯಿಂದ ಹೊರಕ್ಕಾಗಲ್ಲ. ನಾನು ಈ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋರ್ಗೂ ಈ ಮನೆಯಿಂದ ಕದ್ಲಲ್ಲ. ನೋಡ್ತಾ ಇರಿ. ಪರವಾಗಿಲ್ಲ, ಪ್ರೂವ್ ಮಾಡು. ಆ ಲೆಟರ್ ನನಗೆ ಬೇಕು, ಅದನ್ನ ಕೊಟ್ಬಿಟ್ಟು ಹೋಗು. ಖಂಡಿತ ಅಲ್ವಾ ಅದಿ? ಹೌದು, ಕಳ್ಳರು ಅನ್ಸ್ಕೊಂಡು ಮಾತ್ರ ಈ ಮನೆಯಿಂದ ಆಚೆ ಹೋಗಲ್ಲ ನಾವು. ಇರಿ, ಖಂಡಿತವಾಗ್ಲೂ ಧಾರಾಳವಾಗಿರಿ. ಆ ಲೆಟ್ರು ಸಿಗೋವರೆಗೂ ನಿಮ್ಮನ್ನ ಈ ಮನೆಯಿಂದ ಕಳಿಸೋದಿಲ್ಲ. ಆಮೇಲೆ ಯಾವ ಸಾಕ್ಷಿಗಳು ಸಿಗಲ್ವೇ? ತುಂಬಾ ಸಂತೋಷ. ನಾನು ಪ್ರೂವ್ ಮಾಡಿದ ದಿನ ನೀವೆಲ್ಲರೂ ನನ್ನ ಮುಂದೆ ತಲೆ ತಗ್ಸಿ ನಿಂತ್ಕೋಬೇಕು. ಹಾಗೆ ಮಾಡ್ತೀನಿ. ಹೌದು, ನಮ್ಮಿಬ್ರಿಗೆ ಬೇಕಾಗಿರೋದು ಅದೇ. ಅಂತ ತಲೆ ತಗ್ಸೋ ದಿವಸ ನಮ್ಗೆ ಯಾವತ್ತೂ ಬರಲ್ಲ. ನಾವು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ನೀವು ಖಂಡಿತವಾಗ್ಲೂ ಸಿಕ್ಕಾಕೊಳ್ತೀರಾ. ಆಗ ತೋರಿಸ್ತೀನಿ ಯಾರು ತಲೆ ತಗ್ಗಿಸ್ತಾರೆ ಅಂತ. ಶನೇಶ್ವರ ಸ್ವಾಮಿ ಹುಟ್ಟಿರ್ತಕ್ಕಂತಹ ಶುಭ ದಿನ. ಈ ದಿನಾನೇ ನಿಮ್ಮ ಮಂಡಲ ಪೂಜೆ ಬಂದಿರೋದು ಬಹಳ ವಿಶೇಷ. ಇಬ್ರು ಹಣೆಗೆ ಕುಂಕುಮ ಇಟ್ಕೊಳ್ಳಿ. ಒಂದು ನಿಮಿಷ. ನೀವು ಹೊರಣೆ ಕುಂಕುಮ ಇಡಿ, ಅವರು ನಿಮ್ಮ ಹಣೆ ಕುಂಕುಮ ಇಡಲಿ.